ಪ್ರಜ್ವಲ್ ರೇವಣ್ಣ ಅವರಿಗೆ ತಮ್ಮ ಮೇಲೆ ಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿದಾಗ ಈಗ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಅರುಣ್ ಜಿ ಅಂತ ಹೇಳಿ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಮನೆಯ ಮೇಲೆ ತಮ್ಮ ಕಚೇರಿಯಿಂದ ಕಳುಹಿಸಿರುವ ನೋಟಿಸ್ ಅಂಟಿಸಿರುವ ಬಗ್ಗೆ ನನಗೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ಅವರ ಕುಟುಂಬದವರಿಂದ ಬಂದ ಮಾಹಿತಿಯ ಪ್ರಕಾರ ಕಾಲಂ 41A CRPC ದಿನಾಂಕ 30/4/2024 ತಮ್ಮ ನೋಟಿಸ್ನಲ್ಲಿ ನಿನ್ನೆ ತಾವು ನೋಟಿಸನ್ನು ಮನೆಗೆ ಮುಂದೆ ಅಂಟಿಸಿ ಹೋಗಿದ್ರಿ. ಅದರ ಪ್ರಕಾರ 1/5/2024 ಹಾಜರಾಗೋದಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿರ್ತೀರಿ. ಆದರೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಲ್ಲಿ ಇಲ್ಲ. ಅವರು ಪ್ರವಾಸದ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗಿರೋದ್ರಿಂದಾಗಿ ಅವರು ಹಾಜರಾಗೋದಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯಾವಕಾಶ ಬೇಕಾಗ್ತದೆ. 7 ದಿನಗಳ ಸಮಯಾವಕಾಶ ಬೇಕು ಅಂಥೇಳಿ ಪ್ರಜ್ವಲ್ ಪರವಾದ ವಕೀಲರು ಅರುಣ್ ಜಿ ಅಂಥೇಳಿ ಪ್ರಜ್ವಲ್ ರೇವಣ್ಣ ಬಿನ್ HD ರೇವಣ್ಣ ಅವರ ಪರವಾದ ವಕೀಲರು ಮನವಿಯನ್ನು ಮಾಡಿರ್ತಾರೆ. ನೋಡಿ, ಅವರು ಬರೆದಿರುವಂಥ ಲೆಟ್ರನ್ನು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಲ್ಲಿಲ್ಲ, ಅವರು ಪ್ರವಾಸದಲ್ಲಿದ್ದಾರೆ. ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನಗಳ ಕಾಲಾವಕಾಶ ಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಮನವಿಯನ್ನು ಮಾಡಿಕೊಂಡು ಲೆಟ್ರನ್ನು ಬರೆದಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ಲೆಟರ್. ಇದು ಇಂದ ಅರುಣ್ ಜಿ ಪ್ರಜ್ವಲ್ ರೇವಣ್ಣ ಬಿನ್ HD ರೇವಣ್ಣ ಅವರ ವಕೀಲರು ಇವರಿಗೆ ಪೊಲೀಸ್ ಉಪಾಧ್ಯಕ್ಷರು ಹಾಗೂ ತನಿಖಾಧಿಕಾರಿಗಳು ವಿಶೇಷ ತನಿಖಾ ತಂಡ SIT ಅಧಿಕಾರಿಗಳ ತಂಡಕ್ಕೆ ಮತ್ತು ತನಿಖೆ ಮಾಡ್ತಿರುವಂಥ ಪೊಲೀಸ್ ಆಫೀಸರ್ಗೆ ಇವರು ಲೆಟ್ರನ್ನು ಬರೆದು ನೋಡಿ, ನೀವು ನಿನ್ನೆ ಲೆಟ್ರನ್ನು ಕೊಟ್ಟಿದ್ದೀರಿ 30/4/2024 ಪ್ರಜ್ವಲ್ ರೇವಣ್ಣ ಅವರ ಮನೆಗೆ ಲೆಟ್ರನ್ನು ಅಂಟಿಸಿ ಹೋಗಿದ್ದೀರಿ. ಅದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಅದನ್ನು ನಮ್ಮ ಕಕ್ಷಿದಾರರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಗಮನಕ್ಕೂ ಕೂಡ ತಂದಿರ್ತೀವಿ. ಆ ಪ್ರಕಾರ ಅವರು ಬೆಂಗಳೂರಿನಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ, ಅವರು ವಿದೇಶದಲ್ಲಿ ಪ್ರವಾಸದಲ್ಲಿರುವ ಕಾರಣದಿಂದ ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನಗಳ ಕಾಲಾವಕಾಶ ಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡು ಪೊಲೀಸರಿಗೆ ವಿಶೇಷ ತನಿಖಾ ತಂಡಕ್ಕೆ ಬರೆದಿರುವಂಥ ಲೆಟರ್ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಮನವಿ ಮಾಡಿಕೊಂಡು 7 ದಿನಗಳ ಕಾಲಾವಕಾಶ ಬೇಕು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತೇಳಿ ಬರೆದಿರುವಂಥ ಲೆಟ್ರನ್ನು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಅರುಣ್ ಜಿ ಅಂತೇಳಿ ಅವರು ಬರೆದಿರುವಂಥ ಲೆಟ್ರ್ ಇದು. ತನ್ನ ಕಕ್ಷಿದಾರರು ಈ ಸಮಯಕ್ಕೆ ತಾವು ನೋಟಿಸ್ ಕೊಟ್ಟಿದ್ದೀರಿ, ನೋಟಿಸ್ ನಮಗೆ ತಲುಪಿದೆ, ನಮ್ಮ ಕಕ್ಷಿದಾರರಿಗೆ ಅದನ್ನು ನಾವು ತಿಳಿಸಿದ್ದೀವಿ. ಆದರೆ ಅವರು ಪ್ರವಾಸದ ನಿಮಿತ್ತ ಹೊರ ದೇಶದಲ್ಲಿರುವ ಕಾರಣದಿಂದ ಸದ್ಯಕ್ಕೆ ನೀವು ಹೇಳಿದ ದಿನಾಂಕಕ್ಕೆ ಇವತ್ತು ಹಾಜರಾಗಬೇಕಾಗಿತ್ತು. ನಿನ್ನೆ ಲೆಟ್ರನ್ನು ಕೊಟ್ಟಿದ್ರು, ಇವತ್ತು ಹಾಜರಾಗಬೇಕಾಗಿತ್ತು, ಸಾಧ್ಯ ಆಗಿಲ್ಲ. ಆದರೆ ನೋಡಿ, 7 ದಿನಗಳ ಕಾಲಾವಕಾಶ ಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಟ್ಟಿರೋದನ್ನು ನೋಡಿ ಗಮನಿಸ್ತಾ ಇದ್ದೀರಿ. ಲೆಟ್ರನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ಮಾದೇಶ್, ನಿನ್ನೆ ಲೆಟರ್ ಬಂದಿತ್ತು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ, ಆದರೆ ಕಾಲಾವಕಾಶವನ್ನು ಅವರ ವಕೀಲರ ಮೂಲಕ ಕೇಳಿದ್ದಾರೆ. ಈ ಸದ್ಯದ ವಿವರ ಏನಿದೆ ಮಾದೇಶ್? ರಂಜಿತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ಸಂತ್ರಸ್ತರನ್ನ 5 ಜನ ಸಂತ್ರಸ್ತರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಪೆನ್ ಡ್ರೈವ್ ಅನ್ನ ಯಾರು ಲೀಕ್ ಮಾಡಿದ್ದಾರೆ ಎನ್ನಲಾದಂತಹ ಇಬ್ಬರು ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಆತನನ್ನು ಕೂಡ ವಿಚಾರಣೆ ಮಾಡಿ ಒಂದಷ್ಟು ವಿಚಾರಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಇದಾದ ಮೇಲೆ ಇಬ್ಬರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ HD ರೇವಣ್ಣ ಇಬ್ಬರಿಗೂ ಕೂಡ 24 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ SIT ತಂಡ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿತ್ತು. ಆದರೆ ಅದರ ವಿಚಾರವಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು SIT ತಂಡದ ಮುಂದೆ. ಆದರೆ 7 ದಿನಗಳ ಕಾಲ ಅವಕಾಶ ಕೋರಿ ಈಗ ಅವರ ಪರ ವಕೀಲರು ಈಗ SIT ತಂಡಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸೋಷಿಯಲ್ ಮೀಡಿಯಾ
ಮೂಲಕ ಮನವಿಯೊಂದನ್ನು ಮಾಡಿದ್ದಾರೆ. ಅಂದರೆ ನಾನು ವಿದೇಶದಲ್ಲಿ ಇರೋ ಕಾರಣದಿಂದಾಗಿ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದೇನೆ, ವಿಚಾರಣೆಗೆ ಹಾಜರಾಗೋಕ್ಕೆ ಸದ್ಯಕ್ಕೆ ಆಗೋದಿಲ್ಲ, ಹೀಗಾಗಿ 7 ದಿನಗಳ ಕಾಲ ನಾನು ಕಾಲಾವಕಾಶ ಕೋರಿ ಪತ್ರವನ್ನು ಬರೆಯಲಾಗಿದೆ, ಮನವಿಯನ್ನು ಮಾಡಿದ್ದೇನೆ, ಅದಾದ ಮೇಲೆ ಮುಗಿಸ್ಕೊಂಡು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಸ್ವತಃ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮತ್ತು ಎಕ್ಸ್ ಖಾತೆ ಮೂಲಕ ಅವರು ಸ್ಪಷ್ಟನೆಯನ್ನು ಕೂಡ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ನೀಡುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಎಲ್ಲ ಆ್ಯಂಗಲ್ನಲ್ಲೂ ಕೂಡ